ಇದಿಲ್ಲ, ತುಂಬಾ ಪ್ರಾಡಕ್ಟ್ ಚೆನ್ನಾಗಿದೆ ಇದು. ಇದು ಪ್ರತಿಯೊಬ್ರು ಮನೇಲಿ ಇರ್ಬೇಕಾಗುತ್ತೆ ಸಂಜೀವಿನಿ ಪ್ರಾಡಕ್ಟ್ ಅಂತ ಅವ್ರ ಬಾಯಿಂದೇ ಬಂತು. ಹಾಗೆ ನಾನು ಡೀಸೆಂಟ್ ಆಗಿ ಬೇರೆ ಕಡೆ ಸುಮಾರು ಕಡೆ ಕೊಟ್ಟಿದ್ದೀನಿ. ಇನ್ನೊಂದು ಡಾಕ್ಟರ್ ತಾಯಿ ಒಂದು ಕೊಟ್ಟಿದ್ದೀನಿ ಸರ್. ಡಾಕ್ಟರ್ ತಾಯಿ ಅಂತ ಹೇಳಿದ್ರೆ ಅವ್ರು ತುಂಬಾ ದಪ್ಪಾಗಿದ್ರು. ಅವ್ರ ಪರ್ಸನಲ್ ಕೆಲಸ ಮಾಡ್ಕೊಳ್ಳಿಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಒಂದು 3-4 ತಿಂಗಳಾಯ್ತು ಅವ್ರು ಯೂಸ್ ಮಾಡ್ತಾ ಇದಾರೆ. ಆಮೇಲೆ ಸುಮ್ಮನೆ ಮೊನ್ನೆ ಒಂದು ವಿಸಿಟ್ ಮಾಡಿದೆ, ಹತ್ರ ಇತ್ತು, ವಿಸಿಟ್ ಮಾಡಿದೆ. ವಿಸಿಟ್ ಮಾಡಿ ಡಾಕ್ಟರ್ ಹೇಳಿದ್ರು ನಾನು ಒಂದು ಯೂಸ್ ಮಾಡ್ತೀನಪ್ಪ, ನಂಗೂ ಒಂದು ಬೇಕಂತ ಹೇಳಿದ್ರು. ಬಟ್ ಈ ಪ್ರತಿಯೊಬ್ರು ಇದನ್ನ ಯೂಸ್ ಮಾಡುವಂತ ಸಂಜೀವಿನಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರಿಗೆ ಅಂತ ಹುಡುಕಿ ಹುಡುಕಿ ಕೊಡುವಂತದ್ದಲ್ಲ ಇದು. ಪ್ರತಿಯೊಬ್ಬರಿಗೂ ನಾವು ಇದನ್ನ ಯೋಚನೆ ಮಾಡಿದ ಪ್ರತಿ ಮನೆಗೂ ನಾವು ರೀಚ್ ಮಾಡ್ಬೋದು. ಇಲ್ಲಿ ಪ್ರತಿಗ ನಮ್ಮ ತಾಯಿಗೆ ಇರ್ಬೋದು, ಬೇರೆಯವ್ರಿಗೆ ಕೊಟ್ಟಿದ್ದೆಲ್ಲ 100% ಎಲ್ಲ ರಿಸಲ್ಟ್ ಇದೆ. ಬಟ್ ನಾವು ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಅವಾಗ ಹೋಗಿ ಬರಕ್ ಆಗಿಲ್ಲ ಅಂದ್ರೂ ಕೂಡ ಒಂದು ಕಾಲ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅವ್ರು ಯಾವಾಗ ವಿಚಾರಣೆ ಮಾಡ್ಕೊಂಡಿರೋ ಅವ್ರು ಎಷ್ಟಾಗಿ ಚೆನ್ನಾಗಿ ಯೂಸ್ ಮಾಡ್ತಾರೆ ಅಂತ ಒಂದು ಸಂಜೀವಿನಿ ಪ್ರಾಡಕ್ಟ್ ಕೊಟ್ಟಂತ ಡಾಕ್ಟರ್ ಸಾಗರ್ ಜೋಶಿ ಅವರು ಸಹ ತುಂಬಾ ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ನನ್ನ ಹೆಮ್ಮೆ ಅಪ್ಲೈನ್ ಪ್ರವೀಣ್ ಪೆಡೂರ್ ಸರ್, ಹಾಗೆ ರಾಘವೇಂದ್ರ ಶೆಟ್ಟಿಗಾರ್ ಸರ್, ಹಾಗೆ ಭಾಸ್ಕರ್ ದೇವಡಿಗೆ ಸರ್, ಥ್ಯಾಂಕ್ ಯು ಸೊ